ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಈಗ ಮೊಟ್ಟ ಮೊದಲ ಬಾರಿಗೆ ತವರೂರಿಗೆ ಹೋಗ್ತಿದ್ದಾರೆ. ಭರ್ಜರಿ ಸ್ವಾಗತ. ಈಗ ಹಾರೋಹಳ್ಳಿಯಲ್ಲಿ ಸಿಎಂ ಡಿ.ಕೆ.ಶಿಗೆ ಅದ್ದೂರಿ ಸ್ವಾಗತ. ಹಾರೋಹಳ್ಳಿ ಪಟ್ಟಣದಲ್ಲಿ ನೂರಾರು ಬೆಂಬಲಿಗರು ಜಮಾವಣೆಗೊಂಡಿದ್ದಾರೆ. ಮಹಿಳೆಯರ ಪೂರ್ವ ಕುಂಭ ಸ್ವಾಗತ ಕಳೆಗಟ್ಟಿದ ಕಲಾ ತಂಡಗಳು. ಹಾರೋಹಳ್ಳಿಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಅದ್ದೂರಿ ಸ್ವಾಗತವನ್ನ ಕೋರ್ತಿದ್ದಾರೆ. ಸ್ವಕ್ಷೇತ್ರಕ್ಕೆ ತೆರಳುತ್ತಿದ್ದಾರಲ್ಲ ಡಿ.ಕೆ. ಶಿವಕುಮಾರ್. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿ ಆದ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ತವರು ಜಿಲ್ಲೆಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಅದ್ದೂರಿ ಸ್ವಾಗತವನ್ನ ಕೋರಿದ್ದಾರೆ ಅಭಿಮಾನಿಗಳು. ಇದರ ಜೊತೆಗೆ ವಿಭಿನ್ನ ಕಲಾ ತಂಡಗಳು, ಜಾನಪದ ಕಲಾ ತಂಡಗಳು ಅದ್ದೂರಿ ಮೆರಗನ್ನ ಕೊಟ್ಟು ಭರ್ಜರಿ ಸ್ವಾಗತವನ್ನ ಕೋರ್ತಾ ಇರುವಂಥ ದೃಶ್ಯಾವಳಿಗಳು. ಅಲ್ಲಿ ರಸ್ತೆಯುದ್ದಕ್ಕೂ ಕೂಡ ಕಿಕ್ಕಿರಿದು ಜನ ಸೇರ್ಕೊಂಡಿದ್ದಾರೆ. ತಮ್ಮ ನೆಚ್ಚಿನ ನಾಯಕ, ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿದೆ, ಹಾಗಾಗಿ ಜನ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ನೆಂಗೆ ಸೇರ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಹೂವಿನ ಹಾರಗಳನ್ನು ಹಾಕ್ತಿದ್ದಾರೆ, ಬೊಕ್ಕೆಗಳನ್ನು ಕೊಡ್ತಿದ್ದಾರೆ, ಸ್ವಾಗತ ಮಾಡ್ಕೊಳ್ತಿದ್ದಾರೆ. ಎಲ್ಲರತ್ತ ಕೈ ಬೀಸಿ ಅವರು ಕೂಡ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇದು ನೇರ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ತವರು ಜಿಲ್ಲೆಯಲ್ಲಿ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಸಿಕ್ಕಿರುವಂಥ ಭವ್ಯ ಸ್ವಾಗತದ ದೃಶ್ಯಾವಳಿಗಳು. ನೋಡ್ತಾ ಇರ್ಬೋದು ಡಿ.ಕೆ. ಶಿವಕುಮಾರ್ ಅವರು ತವರು ಜಿಲ್ಲೆಗೆ ಆಗಮಿಸ್ತಾ ಇದ್ದಂತೆ ಯಾವ ರೀತಿಯಾಗಿ ಭವ್ಯ ಸ್ವಾಗತವನ್ನು ಕೋರಿದ್ದಾರೆ ಅಂತ. ರಾಮನಗರ ಜಿಲ್ಲೆ 5 ಮುಖ್ಯಮಂತ್ರಿಗಳನ್ನ ಕೊಟ್ಟಿರುವಂಥ ಜಿಲ್ಲೆ. ಹಾಗಾಗಿ ಅಲ್ಲಿರುವಂಥ ಜನರು ತಮ್ಮ ನಾಯಕ, ತಮ್ಮ ಒಕ್ಕಲಿಗ ನಾಯಕ, ತಮ್ಮ ಕ್ಷೇತ್ರದ ನಾಯಕ, ನಮ್ಮ ಮನೆ ಮಗ, ಈ ರೀತಿಯಾಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಕಿಕ್ಕಿರಿದು ಜನ ಸೇರ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ಈ ರೀತಿಯಾಗಿ ನನ್ನನ್ನು ಸ್ವಾಗತ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿರಲಿವೇನೋ. ಯಾಕೆಂದರೆ ಮುಖ್ಯಮಂತ್ರಿ ಆದ ನಂತರದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುವಂಥ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನಿಂದ ಹೋಗಿದ್ದಾರಲ್ಲ, ಅದು ಮೆಟ್ರೋದಲ್ಲಿ ಹೋಗಿದ್ದಾರೆ. ನಾವು ಕೂಡ ಸಾರ್ವಜನಿಕವಾಗಿ ಸಾರ್ವಜನಿಕ ಸಂಚಾರಿ ವ್ಯವಸ್ಥೆ ಏನಿದ್ದಾವೆ, ನಮ್ಮದು BMTC ಆಗಿರ್ಬೋದು, ಇದರ ಜೊತೆಗೆ ನಮ್ಮ ಮೆಟ್ರೋ ಆಗಿರ್ಬೋದು, ಆ ಸಂಚಾರವನ್ನು ಮಾಡಿ ಹೇಗೆ ಮಾಡ್ಕೊಳ್ಬೇಕು, ಹೇಗಿರುತ್ತೆ ವ್ಯವಸ್ಥೆ ಅಂಥೇಳಿ ನೇರವಾಗಿ ಮೆಟ್ರೋದಲ್ಲೇ ಕೂಡ ಹೋಗಿ ಅಲ್ಲಿಂದ ತಮ್ಮ ಊರಿನತ್ತ ತೆರಳುತ್ತಾ ಇದ್ದಾರೆ. ಅಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಹೋದರ ಡಿ.ಕೆ. ಸುರೇಶ್ ಕೂಡ ಸಾಥ್ ಕೊಟ್ಟಿರೋದು. ಡಿ.ಕೆ. ಸುರೇಶ್ಗೂ ಕೂಡ ಅಷ್ಟೇ ರೀತಿಯಾಗಿ ಸ್ವಾಗತ ಕೋರ್ತಾ ಇದ್ದಾರೆ ನೋಡಿ. ಪುಷ್ಪ ಮಾಲೆಯನ್ನು ಹಾಕಿ ಬೊಕ್ಕೆಗಳನ್ನು ಕೊಟ್ಟು ಅದ್ದೂರಿಯಾಗಿ ಭವ್ಯ ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ. ನೋಡ್ಬೋದು ಡಿ.ಕೆ. ಶಿವಕುಮಾರ್ ಅವರು ಯಾವ ರೀತಿಯಾಗಿ ಎಲ್ಲರನ್ನೂ ಕೂಡ ಅವರು ನಗುಮುಖದಲ್ಲೇ ಇದ್ದಾರೆ. ಇದರ ಜೊತೆಗೆ ಅಭಿಮಾನಿಗಳು
ಸಿಕ್ಕಾರಿ ಎಲ್ಲ ರೀತಿಯಲ್ಲೂ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನಕಾಯಿ ಹಾರ ಹಾಕಿದ್ದಾರೆ. ಯಾವುದೇ ದೃಷ್ಟಿ ನಮ್ಮ ನಾಯಕನ ಮೇಲೆ ತಾಗಬಾರ್ದಪ್ಪ, ಯಾರ ಕೆಟ್ಟ ಕಣ್ಣು ಕೂಡ ಬೀಳಬಾರ್ದು, ಒಳ್ಳೆಯ ಆಡಳಿತವನ್ನು ಕೊಡಲಿ, ಹೆಚ್ಚಿನ ಅಭಿವೃದ್ಧಿಯತ್ತ ಗಮನ ಹರಿಸಲಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ದೃಷ್ಟಿ ತೆಗೆದಂಗೂ ಆಗಬೇಕು, ದೊಡ್ಡ ಮಟ್ಟದಲ್ಲಿ ಹಾರ ಹಾಕಿದಂಗೂ ಆಗಬೇಕು ಅಂತೇಳಿ ಸುಮಾರು 2 ಲಕ್ಷ ರೂಪಾಯಿ ವೆಚ್ಚದಲ್ಲೇ ನಿರ್ಮಾಣ ಮಾಡಿರುವಂಥ ಹಾರವನ್ನು ಹಾಕಿರೋದು. ಹಾರೋಹಳ್ಳಿಯಲ್ಲಿ ಈಗಾಗಲೇ ಕೂಡ ಡಿ.ಕೆ. ಶಿವಕುಮಾರ್ ಅವರು ರಸ್ತೆ ಇದ್ದಕ್ಕೂ ಕಿಕ್ಕಿರಿದು ಸೇರಿರುವಂಥ ಜನರತ್ತ ಕೈ ಬೀಸಿ ಅವರು ಕೂಡ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ. ಜನರು ಕೂಡ ಯಾಕಂದರೆ ನಿರೀಕ್ಷೆ ಮಾಡಿದಷ್ಟು ಜನ ಸೇರಿಕೊಂಡಿದ್ದಾರೆ ಆ ಭಾಗದಲ್ಲಿ. ಅದಾದ ನಂತರ ಸ್ವಗ್ರಾಮಕ್ಕೆ ಕೂಡ ಹೋಗ್ತಾರೆ. ಇಡೀ ರಾಮನಗರದಲ್ಲೇ ಯಾವಾಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಪದಗ್ರಹಣ ಸ್ವೀಕಾರ ಮಾಡ್ತಾರೆ ಅಂತ ಗೊತ್ತಾಯಿತೋ ಅಂದಿನಿಂದಲೇ ಸಡಗರ ಸಂಭ್ರಮ ಜೋರಾಗಿರೋದು. ಅಲ್ಲಿ ಮಹಿಳೆಯರು ಕಳಶದ ರೂಪದಲ್ಲಿ ಹೊತ್ಕೊಂಡು ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಜಾನಪದ ಕಲಾ ನೃತ್ಯ ತಂಡಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜಮಾವಣೆಗೊಂಡಿದ್ದಾವೆ. ಈ ರೀತಿಯಾಗೂ ಕೂಡ ಡಿ.ಕೆ. ಶಿವಕುಮಾರನ್ನ ವೆಲ್ಕಮ್ ಮಾಡಿಕೊಳ್ಳಲಾಗ್ತಾ ಇದೆ. ರಸ್ತೆ ಇದ್ದಕ್ಕೂ ಕೂಡ ತಮ್ಮ ಪಕ್ಷದ ಬಾವುಟವನ್ನು ಹಾಕಿ ಆ ರೀತಿಯಾಗೂ ಕೂಡ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಇನ್ನು ಪ್ರತಿ ಗ್ರಾಮದಲ್ಲೂ ಕೂಡ ಅವ್ರು ಹೋಗುವಂಥ ರಸ್ತೆ ಇದ್ದಕ್ಕೂ ಕೂಡ ಏನು ಮಾವಿನ ಸೊಪ್ಪಿನಿಂದ ಮಾಡಿರುವಂಥ ತೋರಣಗಳನ್ನು ಮಾಡಿ ಆ ರೀತಿಯಾಗಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ರಸ್ತೆ ಇದ್ದಕ್ಕೂ ಇಡೀ ರಸ್ತೆಯನ್ನು ಶೃಂಗರಿಸಿದ್ದಾರೆ. ದೊಡ್ಡ ಮಟ್ಟದಲ್ಲೇ ಕೂಡ ಈ ರೀತಿಯಾಗಿ ವೆಲ್ಕಮ್ ಸಿಗ್ತಾ ಇರೋದು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಒಂದು ರೀತಿಯಲ್ಲಿ ಯಾವಾಗ ಇದು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲೇ ಕಟೌಟ್ಗಳನ್ನ ಹಾಕಿ ವೆಲ್ಕಮ್ ಮಾಡಿಕೊಂಡಿದ್ರು, ಈಗ ಅದ್ದೂರಿ ಸ್ವಾಗತ. ಡಿ.ಕೆ. ಶಿವಕುಮಾರ್ ಅವರು ಅನ್ನೋದನ್ನ ಎಲ್ಲರ ಆಸೆ ಇತ್ತು. ಇವತ್ತು ಭಗವಂತ ನೆರವೇರಿಸಿದ್ದಾನೆ. ಸೊ ಆ ಒಂದು ದೃಷ್ಟಿನಲ್ಲಿ ಸಾಕಷ್ಟು ಜನ ಪದಗ್ರಹಣ ದಿನ ಹೋಗೋಕ್ಕಾಗಲಿಲ್ಲ, ಅವ್ರಿಗೆ ನೋಡೋಕ್ಕಾಗಲಿಲ್ಲ. ಇವತ್ತು ಆ ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಇಡೀ ಜಿಲ್ಲೆಯಿಂದ ನಾವು ಅವರನ್ನು ಬರಮಾಡಲಿಕ್ಕೆ, ಅವರಿಗೆ ಸ್ವಾಗತವನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಹಬ್ಬದ ವಾತಾವರಣ ಇದು ಸಾಧಾರಣವಾದಂಥ ಒಂದು ಕಾರ್ಯಕ್ರಮ ಅಲ್ಲ. ಇದು ಬಹಳ ಯುಗಗಳ ಒಂದು ಕನಸಿದು. ಸಾಕಷ್ಟು ವರ್ಷಗಳಿಂದ ಅವರನ್ನು ಮುಖ್ಯಮಂತ್ರಿಯಾಗಿ ನಾವು ನೋಡಬೇಕಂತ ಒಂದು ಕನಸಾಗಿತ್ತಲ್ಲ, ಇವತ್ತು ಕನಸು ನೆನಸಾಗಿದೆ. ಸೊ ಇದು ಎಲ್ಲರ ಮನೆಯಲ್ಲೂ ಇವತ್ತು ಹಬ್ಬದ ವಾತಾವರಣ. ಇವತ್ತು ಎಲ್ಲರೂ ಮನೆಯಲ್ಲೂ ಹಬ್ಬದ ವಾತಾವರಣ. ಇಡೀ ಜಿಲ್ಲೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಅದನ್ನು ಹಬ್ಬದ ವಾತಾವರಣ, ಹಬ್ಬದ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸಿಎಂ ಆದ ನಂತರ ಸರ್ ಸ್ವಕ್ಷೇತ್ರದಿಂದ ಆರಂಭ ಮಾಡಿರುವಂಥದ್ದು ಸಾಕಷ್ಟು ಸೆಂಟಿಮೆಂಟ್ ಇರುವಂಥದ್ದು ಡಿ.ಕೆ. ಶಿವಕುಮಾರ್ ತುಮಕೂರು ನೆನ್ನೆ ಹೋಗಿ ಬಂದ್ರಲ್ಲ ಸಾಹೇಬರು, ಆ ರೀತಿ ಏನಿಲ್ಲ. ನೆನ್ನೆ ಉಪಮುಖ್ಯಮಂತ್ರಿ ಜೊತೆ ನೆನ್ನೆ ತುಮಕೂರಿಗೆ ಹೋಗಿದ್ದಾರೆ, ತುಮಕೂರಲ್ಲಿ ಪ್ರವಾಸ ಮಾಡಿದ್ದಾರೆ. ಇವತ್ತು ಅವ್ರ ಜಿಲ್ಲೆಗೆ ಇವತ್ತು ಬರ್ತಾ ಇದ್ದಾರೆ, ನೆಕ್ಸ್ಟ್ ಬೇರೆ ಜಿಲ್ಲೆಗೆ ಹೋಗ್ತಾರೆ. ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಲ್ಲ ಅವರು. ಇಡೀ ಜಿಲ್ಲೆಯ ಎಲ್ಲ ಜನರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಆಸೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನ ಎಲ್ಲರ ಆಸೆ ಇತ್ತು. ಇವತ್ತು ಭಗವಂತ ನೆರವೇರಿಸಿದ್ದಾನೆ. ಸೊ ಆ ಒಂದು ದೃಷ್ಟಿನಲ್ಲಿ ಸಾಕಷ್ಟು ಜನ ಪದಗ್ರಹಣ ದಿನ ಹೋಗೋಕ್ಕಾಗಲಿಲ್ಲ, ಅವ್ರಿಗೆ ನೋಡೋಕ್ಕಾಗಲಿಲ್ಲ. ಇವತ್ತು ಆ ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಇಡೀ ಜಿಲ್ಲೆಯಿಂದ ನಾವು ಅವರನ್ನು ಬರಮಾಡಲಿಕ್ಕೆ, ಅವರಿಗೆ ಸ್ವಾಗತವನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಹಬ್ಬದ ವಾತಾವರಣ ಇದು ಸಾಧಾರಣವಾದಂಥ ಒಂದು ಕಾರ್ಯಕ್ರಮ ಅಲ್ಲ. ಇದು ಬಹಳ ಯುಗಗಳ ಒಂದು ಕನಸಿದು. ಸಾಕಷ್ಟು ವರ್ಷಗಳಿಂದ ಅವರನ್ನು ಮುಖ್ಯಮಂತ್ರಿಯಾಗಿ ನಾವು ನೋಡಬೇಕಂತ ಒಂದು ಕನಸಾಗಿತ್ತಲ್ಲ, ಇವತ್ತು ಕನಸು ನೆನಸಾಗಿದೆ. ಸೊ ಇದು ಎಲ್ಲರ ಮನೆಯಲ್ಲೂ ಇವತ್ತು ಹಬ್ಬದ ವಾತಾವರಣ. ಇವತ್ತು ಎಲ್ಲರೂ ಮನೆಯಲ್ಲೂ ಹಬ್ಬದ ವಾತಾವರಣ. ಇಡೀ ಜಿಲ್ಲೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಅದನ್ನು ಹಬ್ಬದ ವಾತಾವರಣ, ಹಬ್ಬದ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸಿಎಂ ಆದ ನಂತರ ಸರ್ ಸ್ವಕ್ಷೇತ್ರದಿಂದ ಆರಂಭ ಮಾಡಿರುವಂಥದ್ದು ಸಾಕಷ್ಟು ಸೆಂಟಿಮೆಂಟ್ ಇರುವಂಥದ್ದು ಡಿ.ಕೆ. ಶಿವಕುಮಾರ್ ತುಮಕೂರು ನೆನ್ನೆ ಹೋಗಿ ಬಂದ್ರಲ್ಲ ಸಾಹೇಬರು, ಆ ರೀತಿ ಏನಿಲ್ಲ. ನೆನ್ನೆ ಉಪಮುಖ್ಯಮಂತ್ರಿ ಜೊತೆ ನೆನ್ನೆ ತುಮಕೂರಿಗೆ ಹೋಗಿದ್ದಾರೆ, ತುಮಕೂರಲ್ಲಿ ಪ್ರವಾಸ ಮಾಡಿದ್ದಾರೆ. ಇವತ್ತು ಅವ್ರ ಜಿಲ್ಲೆಗೆ ಇವತ್ತು ಬರ್ತಾ ಇದ್ದಾರೆ, ನೆಕ್ಸ್ಟ್ ಬೇರೆ ಜಿಲ್ಲೆಗೆ ಹೋಗ್ತಾರೆ. ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಲ್ಲ ಅವರು. ಇಡೀ ಜಿಲ್ಲೆಯ ಎಲ್ಲ ಜನರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಆಸೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನ ಎಲ್ಲರ ಆಸೆ ಇತ್ತು. ಇವತ್ತು ಭಗವಂತ ನೆರವೇರಿಸಿದ್ದಾನೆ. ಸೊ ಆ ಒಂದು ದೃಷ್ಟಿನಲ್ಲಿ ಸಾಕಷ್ಟು ಜನ ಪದಗ್ರಹಣ ದಿನ ಹೋಗೋಕ್ಕಾಗಲಿಲ್ಲ, ಅವ್ರಿಗೆ ನೋಡೋಕ್ಕಾಗಲಿಲ್ಲ. ಇವತ್ತು ಆ ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಇಡೀ ಜಿಲ್ಲೆಯಿಂದ ನಾವು ಅವರನ್ನು ಬರಮಾಡಲಿಕ್ಕೆ, ಅವರಿಗೆ ಸ್ವಾಗತವನ್ನು ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಹಬ್ಬದ ವಾತಾವರಣ ಇದು ಸಾಧಾರಣವಾದಂಥ
ಮೇಲೆ ಪ್ರೀತಿ ನಮ್ಗಳ ಮೇಲೆ ಪ್ರೀತಿಯಿಂದ ಹೇಳಿದಾರೆ, ನೀವು ಅದನ್ನೇ ಡಿಸ್ಪ್ಯೂಟ್ ಮಾಡಿದ್ರೆ ಹೆಂಗೆ? ನಂಜಾವತುತ ಸ್ವಾಮೀಜಿ ಅವರು ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ಇತ್ತು ನೆನ್ನೆ, ಆ ಕಾರ್ಯಕ್ರಮದಲ್ಲಿ ಹೇಳಿದ್ರು ಇವ್ರ ಹಿಂದೆ ಕುಮಾರಸ್ವಾಮಿ ಅವ್ರ ಜೊತೆ ಇದ್ದಾಗಲೂ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು, ಈಗ ಅಲ್ಲಿ ಬಿಟ್ಟು ಬಂದು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಸೇರ್ಕೊಂಡ್ರು, ಇಲ್ಲೂ ಕೂಡ ಇದೊಂಥರ ಅವ್ರ ಹೇಳಿಕೆಗೂ ಮತ್ತೆ ಈ ಆಗಿರ್ತಕ್ಕಂಥ ಸನ್ನಿವೇಶಕ್ಕೂ ಕಾಕತಾಳೀಯ ಅಷ್ಟೇ. ಏನ್ ನಮ್ಮಿಂದನೇ ಡಿ ಕೆ ಶಿವಕುಮಾರ್ ಆಗಿರ್ತಕ್ಕಂಥದ್ದು ಹೈಕಮಾಂಡ್ ಆಶೀರ್ವಾದದಿಂದ, ಚಲರಾಯಸ್ವಾಮಿ ಬಾಲಕೃಷ್ಣದಿಂದ ಅಲ್ಲ ಮಾಡಿರೋದು, ಅದು ಹೈಕಮಾಂಡು ಸಿದ್ದರಾಮಯ್ಯನವರು ಖರ್ಗೆ ಅವರ ಆಶೀರ್ವಾದದಿಂದ ಅವ್ರು ಆಗಿರ್ತಕ್ಕಂಥದ್ದು. ಅದು ಬಿಟ್ಟು ಕಾಕ್ತಾಳೀಯ ಏನೋ ನಮ್ಮ ಮೇಲೆ ಅಭಿಮಾನಕ್ಕೆ ಆ ಮಾತು ಹೇಳಿದ್ರೆ ನೀವು ದಯಮಾಡಿ ಅದನ್ನ ಡಿಸ್ಪ್ಯೂಟ್ ಮಾಡಕ್ ಹೋಗ್ಬಿಡಿ. ಯಾರು? ಅಲ್ಲಲ್ಲ, ನಾವು ನಿಂತಿದ್ದೀವಿ, ನಾವು ಅವತ್ತು ಕೂಡ ಹೇಳ್ತಾ ಇದ್ದ ಅಷ್ಟೇ, ಸಿದ್ದರಾಮಯ್ಯನವ್ರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಸಿದ್ದರಾಮಯ್ಯನವ್ರು ಇರಬೇಕು, ಅವ್ರು ಬಿಟ್ಟ ನಂತರ ನಮಗೆ ಕೊಡಿ ಅಂತ ನಾವು ಕೇಳಿದೀವಿ. ಯಾಕಂದ್ರೆ ಅವರು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷ ಬರಲಿಕ್ಕೆ ಅಧ್ಯಕ್ಷರಾಗಿ, ಅದು ಕರೋನಾ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಸರ್ಕಾರ ಬರಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಸಿದ್ದರಾಮಯ್ಯ ಅವ್ರು ಯಾವತ್ತು ನನಗೆ ಬೇಡಪ್ಪ ನೀನು ಆಗುವಂತ ಗಂಟನೂ ಅವ್ರು ಇರ್ಲಿ, ಅವ್ರು ಆದ ನಂತರ ಬೇರೆಯವ್ರ ಬದಲು ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ಅದನ್ನ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಖರ್ಗೆ ಅವರು ಎಲ್ಲ ಸೇರಿ ಮಾಡಿದ್ದಾರೆ. ಸರ್, ಮೊದಲನೇ ಸುತ್ತಲ್ಲಿ 3 ಜನ ಆಗಿದೆ ಸರ್, ಸಿಎಂ ಸೇರಿ ಒಕ್ಕಲಿಗರಿಗೆ 3 ಜನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಡಿಮ್ಯಾಂಡ್ ಏನಿದೆ ಸರ್ ನಿಮ್ದು? ಹೌದಾ ಸ್ವಾಮೀಜಿ? ಇಲ್ಲ ನೋಡಿ, ನಮ್ಗೆ ಒಂದು ಸಿದ್ದರಾಮಯ್ಯ ಅಂತವರ ಡಿ ಕೆ ಶಿವಕುಮಾರ್ ಅವ್ರು ಆಗ್ಬೇಕು ಅಂತಕ್ಕಂಥ ಆಸೆ ಇತ್ತು ನಮ್ಗೆ, ಆ ಆಸೆ ಈಡೇರಿದೆ. ಅದು ಹೈಕಮಾಂಡು ಅದ್ರ ಬಗ್ಗೆ ತೀರ್ಮಾನ ತಗೋಬೇಕು. ನಮ್ಗೆ ಎಷ್ಟು ಜನ ಕೊಡ್ತಾರೆ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಒಂದು ಒಳ್ಳೆ ಆಡಳಿತ ಕೊಡ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ಸಚಿವರನ್ನ ಆಯ್ಕೆ ಮಾಡಿ 28ಕ್ಕೆ ನಮ್ಮ ಸರ್ಕಾರ ಬರೋದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅದು ಹೈಕಮಾಂಡ್ಗೆ ಬಿಟ್ಟಂಥದ್ದು, ಎಷ್ಟು ಜನ ಕೊಡ್ತಾರೋ, ಇಷ್ಟಕ್ಕೆ ನಿಲ್ಲಿಸ್ತಾರೋ, ಇನ್ನೂ ಹೆಚ್ಚಿಗೆ ಕೊಡ್ತಾರೋ, ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಅದು ಹೈಕಮಾಂಡು ನಮ್ಮಲ್ಲಿ ಶಕ್ತಿಯುತವಾಗಿದೆ, ವಿಚಾರನೂ ಕೂಡ ಗೊತ್ತಿದೆ ಅವ್ರಿಗೆ, ರಾಜ್ಯದ ವಿಚಾರಗಳು ತೀರ್ಮಾನ ತಗೊಂತಾರೆ. ಏನೋ ಪಾಪ ನನ್ನ ಮೇಲೆ ಪ್ರೀತಿ, ನಮ್ಗಳ ಮೇಲೆ ಪ್ರೀತಿಯಿಂದ ಹೇಳಿದಾರೆ, ನೀವು ಅದನ್ನೇ ಡಿಸ್ಪ್ಯೂಟ್ ಮಾಡಿದ್ರೆ ಹೆಂಗೆ? ಜನರು ಬಂದಿರತಕ್ಕಂಥದ್ದು, ಅಕ್ಕಪಕ್ಕದ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅವರಿಗೆ ಶುಭ ಹಾರೈಕೆಯನ್ನ ಮಾಡ್ತಾ ಇದ್ದಾರೆ. ಹೂಗಳ ಮೂಲಕ, ಹೂ ಮಳೆ ಸುರಿಸುವ ಮೂಲಕ ಅವರನ್ನ ಸ್ವಾಗತವನ್ನ ಮಾಡಿಕೊಳ್ಳಲಾಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕನಕಪುರ ಕ್ಷೇತ್ರದಿಂದ ಸುಮಾರು 8 ಬಾರಿ ಸತತವಾಗಿ ಗೆದ್ದಂಥವರು. ಜನರ ಒಂದು ಆಶೀರ್ವಾದ ಹಿನ್ನೆಲೆಯಲ್ಲಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಈ ರೀತಿಯ ಒಂದು ಕೃತಜ್ಞತಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಆರೋಹಳ್ಳಿಯಿಂದ ತುಂಗಣಿ ಗ್ರಾಮ ಪಂಚಾಯತ್ಗೆ ಹೋಗ್ತಾರೆ, ಮತ್ತೆ ಅಲ್ಲಿ ಸುಮಾರು 10 ಪಂಚಾಯಿತಿಗಳಲ್ಲಿ ರೋಡ್ ಶೋನ ನಡೆಸಿ ಸಾರ್ವಜನಿಕರಿಗೆ ಧನ್ಯವಾದ ಹೇಳಲಿದ್ದಾರೆ. ತದನಂತರ ಮಧ್ಯಾಹ್ನ ಭೋಜನ ಮುಗಿಸಿದ ನಂತರ ರಾತ್ರಿ 8 ಗಂಟೆವರೆಗೂ ಕೂಡ ಅವರು ರೋಡ್ ಶೋನ ನಡೆಸ್ತಾರೆ. ಪ್ರಮುಖವಾಗಿ ಸಂಜೆ 4:30ಕ್ಕೆ ಅವರ ಹುಟ್ಟೂರು ದೊಡ್ಡ ಆಲದಳ್ಳಿ ಅಲ್ಲಿಗೂ ಕೂಡ ಹೋಗ್ತಾರೆ. ತದನಂತರ ಸಾತನೂರು ಪಂಚಾಯಿತಿ ವ್ಯಾಪ್ತಿಗೂ ಹೋಗಿ ಅಲ್ಲೂ ಕೂಡ ಜನರಿಗೆ, ಮತದಾರರಿಗೆ ಕೃತಜ್ಞತೆಯನ್ನ ಹೇಳಲಿದ್ದಾರೆ. ಸದ್ಯ ನೀವು ನೋಡಬಹುದು, ಆರೋಹಳ್ಳಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಭವ್ಯವಾದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನರಿದ್ದಾರೆ. ರಸ್ತೆಯ ಪಕ್ಕದಲ್ಲಿ JCBಗಳಲ್ಲಿ ಹೂಗಳನ್ನ ಇಟ್ಕೊಂಡು ಹೂ ಮಳೆಯನ್ನ ಸುರಿಸ್ತಾ ಇರ್ತಕ್ಕಂಥದ್ದು. ಈ ರೀತಿ ಗ್ರ್ಯಾಂಡ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಭವ್ಯವಾದ ಒಂದು ಸ್ವಾಗತವನ್ನ ಕೋರಿ ಶುಭಾರೈಕೆಯನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ಈಗಾಗಲೇ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಭವ್ಯ ಸ್ವಾಗತ ಸಿಗ್ತಾ ಇರೋದು. ಹೂವಿನ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ರಸ್ತೆ ಇದ್ದಕ್ಕೂ ರೋಡ್ ಶೋ ಮಾಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಕ್ಕಪಕ್ಕದಲ್ಲಿ ಕಿಕ್ಕಿರಿದು ಸೇರುವಂಥ ಅಭಿಮಾನಿಗಳು, ಏನು ಜನಸಾಗರ ಸೇರ್ಕೊಂಡಿದ್ದಾರಲ್ಲ, ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಮೇಲೆ ಪುಷ್ಪಾರ್ಚನೆಯನ್ನು ಮಾಡ್ತಾ ಇರೋದು. ರಸ್ತೆ ಇದ್ದಕ್ಕೂ ಹೂವಿನ ಮಳೆಯನ್ನು ಸುರಿಸಿ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ. ಇದರ ಜೊತೆಗೆ ಅಲ್ಲಿ ನೋಡ್ತಾ ಇದ್ದೀವಿ, ಡೊಳ್ಳು ಕುಣಿತ, ಪೂಜಾ ಕುಣಿತ, ಪಟ್ಟದ ಕುಣಿತ, ಇದರ ಜೊತೆಗೆ ಹಲವು ಸಾಂಸ್ಕೃತಿಕ ತಂಡಗಳಿದ್ದಾವೆ, ಜಾನಪದ ಕಲಾ ತಂಡಗಳಿದ್ದಾವೆ. ಅವರೆಲ್ಲರೂ ಮುಂದೆ ಹೋಗ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರು ದೊಡ್ಡದ ತೆರೆದ ವಾಹನದಲ್ಲೇ ಕೂಡ, ಅದರ ಜೊತೆಗೆ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಇಕ್ಬಾಲ್ ಕೂಡ ಇದ್ದಾರೆ. ಇದರ ಜೊತೆಗೆ ಹಲವು ಕಾಂಗ್ರೆಸ್ನ ಮುಖಂಡರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಾಥನ್ನು ಕೊಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದ್ದೂರಿ ಸ್ವಾಗತ. ಇದು ಆರೋಹಳ್ಳಿಯಿಂದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸಂಜೆ ರಾತ್ರಿ 8 ಗಂಟೆವರೆಗೂ ಕೂಡ ಇದೇ ರೀತಿಯ ರೋಡ್ ಶೋವನ್ನು ಮಾಡ್ತಿದ್ದಾರೆ. ಹಲವು ಗ್ರಾಮ ಪಂಚಾಯತಿಗಳಿಗೆ ತೆರಳುತ್ತಾರೆ. ಇದರ ಜೊತೆಗೆ ಹುಟ್ಟೂರಾಗಿರುವಂಥ ದೊಡ್ಡಾಲಹಳ್ಳಿಗೂ ಕೂಡ ಸಂಜೆ 4 ಗಂಟೆಗೆ ತೆರಳುತ್ತಾರೆ ಅನ್ನುವಂಥ ಅಪ್ಡೇಟ್ಸನ್ನು ನಮ್ಮ ಪ್ರತಿನಿಧಿ ಆನಂದ್ ಕೂಡ ಕೊಡ್ತಾ ಹೋಗ್ತಾ ಇದ್ರು. ನೋಡಿ ಯಾವ ರೀತಿಯಾಗಿ ಭರ್ಜರಿ ಸ್ವಾಗತ ಇದೆ ಅಂತ.
ಏನು ರಸ್ತೆ ಇದ್ದಕ್ಕೂ ಕೂಡ ಪಟಾಕಿ ಹೊಡೆಯೋದೇನು ಕೇಳ್ತೀರಿ, ಸಿಹಿ ಹಂಚೋದನ್ನು ಕೇಳ್ತೀರಿ. ಹಬ್ಬದ ವಾತಾವರಣ ಇದು. ಇಡೀ ರಾಮನಗರ ಜಿಲ್ಲೆ, ಕನಕಪುರ, ಇದರ ಜೊತೆಗೆ ರಾಮನಗರ, ಈ ಆರೋಹಳ್ಳಿ ಈ ಭಾಗದಲ್ಲಿ ಇವತ್ತು ಹಬ್ಬ ಆಚರಣೆ ಮಾಡೋ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಹಲವು ಗ್ರಾಮ ಪಂಚಾಯತಿಗಳಿಗೆ ವಿಸಿಟ್ ಮಾಡ್ತಾರೆ. ಇವತ್ತು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಇದೇ ರೀತಿಯಾಗಿ ರೋಡ್ ಶೋ ಮಾಡ್ತಾರೆ. ಯಾಕಂದರೆ ತಮ್ಮ ಅಭಿಮಾನಿಗಳು, ನೆಚ್ಚಿನ ಮತದಾರರಿಗೆ ಧನ್ಯವಾದವನ್ನು ಅರ್ಪಿಸಬೇಕಲ್ಲ. ಈ ಕ್ಷೇತ್ರದಿಂದ ಮತ್ತೊಬ್ಬ ಮುಖ್ಯಮಂತ್ರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸೋದಕ್ಕೆ ಇವತ್ತು ದಿನಪೂರ್ತಿ ರಾಮನಗರ, ಇದರ ಜೊತೆಗೆ ಕನಕಪುರ ಈ ಭಾಗದಲ್ಲೇ ಕೂಡ ಓಡಾಟವನ್ನು ಮಾಡಿ ಮತದಾರರನ್ನು ಮೀಟ್ ಮಾಡಿ ದೊಡ್ಡ ಮಟ್ಟದಲ್ಲೇ ಕೂಡ ಅವ್ರಿಗೆ ಅಭಿನಂದನೆ ಸಲ್ಲಿಸಿ ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರಕ್ಕೆ ಹೋಗಿ ಎಲ್ಲೆಲ್ಲಿ ದೇವಸ್ಥಾನಗಳಿದ್ದಾವೆ, ಯಾವ್ಯಾವ ದೇವಸ್ಥಾನಗಳಿಗೆ ಹರಕೆಯನ್ನು ಕಟ್ಟಿಕೊಂಡಿದ್ರು, ಯಾವ್ಯಾವ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾರೆ, ಇವೆಲ್ಲವನ್ನೂ ಕೂಡ ಮುಗಿಸ್ಕೊಂಡು ಜೊತೆಗೆ ಇಡೀ ಕ್ಷೇತ್ರದ ಜನರಿಗೆ ಅಭಿನಂದನೆ ಸಲ್ಲಿಸುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ನಿರ್ಧಾರ ಮಾಡಿಕೊಂಡಂತೆ ಕಾಣ್ತಾ ಇರೋದು. ಅದ್ದೂರಿಯಾಗಿ ವೆಲ್ಕಮ್. ಇನ್ನೊಂದು ಕಡೆ ಹಬ್ಬದ ವಾತಾವರಣ, ಇನ್ನೊಂದು ಕಡೆ ಯಾವ ರೀತಿ ನೋಡ್ಬೋದು ನೀವು, ಊರ ಹಬ್ಬಗಳಲ್ಲಿ ಕಳಶ ಈ ರೀತಿಯ ಆಚರಣೆ ಮಾಡ್ತಾರಲ್ಲ, ದೇವಿ ಪೂಜೆ, ಕಳಶ ಹೊತ್ಕೊಂಡು ಬರುವಂಥದ್ದು, ಈ ರೀತಿ ಇದೇ ರೀತಿಯಲ್ಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ತಿರೋದು. ಅದ್ದೂರಿಯಾಗಿ ಹಬ್ಬ ಹೆಂಗೆ ಮಾಡ್ತೀವೋ ಆ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಇದು ಡಿ ಕೆ ಹಬ್ಬ ಅಂತಾನೆ ಹೇಳ್ಬೋದೇನೋ ಅಪ್ಪ. ಡಿ ಕೆ ಶಿ ಸರ್ಕಾರ ಒಂದು ಕಡೆ ಆದರೆ ಇದು ಡಿ ಕೆ ಹಬ್ಬ. ಇಡೀ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೇ ಡಿ ಕೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಹಲವು ನಾಯಕರು ಸಾಥ್ ಕೊಟ್ಟಿದ್ದಾರೆ. ಯಾರ್ಯಾರು ಅಲ್ಲಿನ ಸ್ಥಳೀಯ ಮುಖಂಡರಿರ್ತಾರೆ, ಆ ಮುಖಂಡರು ಕೂಡ ಡಿ ಕೆ ಶಿವಕುಮಾರ್ ಜೊತೆ ಸಾಥನ್ನು ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ತೆರೆದ ವಾಹನದಲ್ಲಿ ಆ ವಾಹನಕ್ಕೂ ಕೂಡ ತಮ್ಮ ಪಕ್ಷದ ಬಣ್ಣಗಳನ್ನು ಬಳಸ್ಕೊಂಡಿದ್ದಾರೆ. ಇದರ ಜೊತೆಗೆ ಹೂವಿನಿಂದ ಅಲಂಕಾರಗೊಂಡಿರುವಂಥ ವಾಹನದಲ್ಲಿ ಕಿಕ್ಕಿರಿದು ಜನ ಸೇರ್ಕೊಂಡಿದ್ದಾರೆ. ನೋಡಿ, ರಸ್ತೆ ಯುದ್ಧಕ್ಕೂ ಬರೀ ಜನಸಾಗರವೇ. ಆ ವಾಹನದ ಮುಂದೆ ಹಿಂದೆ ಅಕ್ಕಪಕ್ಕ ಎಲ್ಲಿ ನೋಡಿದ್ರು ಕೂಡ ಜನ. ಇನ್ನು ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಇನ್ನು ಅಕ್ಕಪಕ್ಕದ ಬಿಲ್ಡಿಂಗ್ಗಳಿದಾವಲ್ಲ, ಅದ್ರ ಮೇಲ್ಗಡೆ ಕೂಡ ಜನ ಸೇರ್ಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಜನಸಾಗರ, ಎಲ್ಲಿ ನೋಡಿದ್ರು ಅಭಿಮಾನಿಗಳು, ಎಲ್ಲಿ ನೋಡಿದ್ರು ಪುಷ್ಪಾರ್ಚನೆ, ಎಲ್ಲಿ ನೋಡಿದ್ರು ಸಡಗರ ಸಂಭ್ರಮ. ನೋಡಿ, ಕೆಲವು ಕಡೆ 50 kg ಹೂವು, ಮಲ್ಲಿಗೆ ಹೂವು, ಇನ್ನು ಕೆಲವು ಕಡೆ 100 kg ಮಲ್ಲಿಗೆ ಹೂವು. ಈ ರೀತಿಯಾಗಿ ಹೂವಿನ ಮಳೆಯನ್ನೇ ಡಿ ಕೆ ಶಿವಕುಮಾರ್ ಅವ್ರಿಗೆ ರಸ್ತೆ ಯುದ್ಧಕ್ಕೂ ಕೂಡ ಸುರಿಸ್ತಾ ಇದ್ದಾರೆ. ರಸ್ತೆ ಯುದ್ಧಕ್ಕೂ ಈಗ ಬಾಲಕೃಷ್ಣ ಅವ್ರು ಮಾತನಾಡ್ತಾ ಇದ್ರು, ಕೇಳಿಸ್ಕೊಂಡ್ವಿ. ನಾವು ಇಕ್ಬಾಲ್ ಕೂಡ ಮಾತನಾಡ್ತಾ ಇದ್ವಿ. ಇಡೀ ಕ್ಷೇತ್ರದ ಜನರ ಎಷ್ಟೋ ವರ್ಷಗಳ ಕನಸಾಗಿತ್ತಿದು. ಆ ಕನಸು ಈಡೇರಿದೆ ಇವತ್ತು. ಯಾಕೆಂದರೆ ಪದಗ್ರಹಣ ಮಾಡ್ತಾ ಇದ್ದಂಥ ಸಂದರ್ಭ, ಆ ದಿನ ಅವಕಾಶ ಇರಲಿಲ್ಲ ಮೀಟ್ ಮಾಡೋದಕ್ಕೆ, ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಲಿಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಕ್ಷೇತ್ರಕ್ಕೆ ಬಂದಿದ್ದಾರೆ, ಎಲ್ಲ ಸೇರ್ಕೊಂಡಿದ್ದಾರೆ. ಅವತ್ತು ಯಾರ್ಯಾರಿಗೆ ಬೇಜಾರಾಗಿತ್ತು ಅವರೆಲ್ಲ ಇವತ್ತು ಹಬ್ಬ ಮಾಡಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ ಅಂತ ಮಾತನಾಡ್ತಾ ಇದ್ರು. ಇದರ ಜೊತೆಗೆ ಇವತ್ತು ಯಾವ್ಯಾವ ಭಾಗದಲ್ಲಿ ಹೋಗ್ತಾರೆ, ಯಾವ್ಯಾವ ಎಷ್ಟು ಪಂಚಾಯತಿಗಳನ್ನು ಇವತ್ತು ಏನು ರೋಡ್ ಶೋ ಮಾಡ್ತಾರೆ. ಇನ್ನು 4 ಗಂಟೆಗೆ ಸ್ವಗ್ರಾಮಕ್ಕೆ ಕೂಡ ಹೋಗ್ತಾರೆ. ದೊಡ್ಡ ಆಲಹಳ್ಳಿ ಗ್ರಾಮದಲ್ಲೂ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಲ್ಲೂ ಕೂಡ ಹೋಗಿ ತಮ್ಮ ಮನೆ ದೇವರಾಗಿರುವಂಥ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರವನ್ನು ಸಲ್ಲಿಸ್ತಾರೆ. ಅದಾದ ನಂತರ ಅಲ್ಲಿನ ಸ್ಥಳೀಯ ಮಠಗಳಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಭೇಟಿನ ಕೊಡ್ತಾರೆ. ನೋಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್. ನಾನು ಮೊದಲೇ ಹೇಳ್ತಾ ಇದ್ದೆ, ಅಕ್ಕಪಕ್ಕ ಏನಾದರೂ ದೇವಸ್ಥಾನಗಳು ಸಿಕ್ಕರೆ ಅಲ್ಲಿಗೆ ಹೋಗಿ ದೇವರನ್ನ ದರ್ಶನ ಮಾಡಿಕೊಂಡು ಮಂಗಳಾರತಿಯನ್ನು ಸ್ವೀಕರಿಸಿ ಅದಾದ ನಂತರ ಮತ್ತೆ ರೋಡ್ ಶೋನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕಂದರೆ ಸ್ವಗ್ರಾಮ ಸ್ವಕ್ಷೇತ್ರ ಆಗಿರೋದ್ರಿಂದ ಎಲ್ಲ ದೇವಸ್ಥಾನಗಳ ಫಲ ಇದೆಯಲ್ಲ, ಆ ಪೂಜಾ ಫಲ ಫಲಿಸಿದೆ. ಹಾಗಾಗಿ ಎಲ್ಲ ದೇವಸ್ಥಾನಗಳಿಗೂ ವಿಸಿಟ್ ಮಾಡೋದು, ದರ್ಶನ ಪಡ್ಕೊಳ್ಳೋದು, ಮಂಗಳಾರತಿಯನ್ನು ಸ್ವೀಕರಿಸೋದು, ಮತ್ತೆ ರೋಡ್ ಶೋವನ್ನು ಮುಂದುವರಿಸೋದು, ಈ ರೀತಿ ಮಾಡ್ತಾ ಇದ್ದಾರೆ.
ಇನ್ನು ಅಲ್ಲಿ ಕೇಳ್ಬೋದು ನೀವು, ಅಲ್ಲಿ ಶಬ್ದ ಕೂಡ ಕೇಳಿಸ್ತಾ ಇದೆ. ಡಿ ಕೆ ಡಿ ಕೆ ಡಿ ಕೆ ಅನ್ನುವಂಥ ಜಯಘೋಷವನ್ನು ಮೊಳಗಿಸ್ತಾ ಇದ್ದಾರೆ ಅಲ್ಲಿ ರಸ್ತೆ ಇದಕ್ಕೂ ಸೇರ್ಕೊಂಡಿರುವಂಥ ಜನ. ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ ನಂತರದಲ್ಲಿ ತಮ್ಮ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರಲ್ಲ, ಅದ್ದೂರಿ ಸ್ವಾಗತವನ್ನು ನೋಡಿ ಡಿ ಕೆನೇ ಕೂಡ ಒಂದು ರೀತಿಯಲ್ಲಿ ಅವರೇ ಆಶ್ಚರ್ಯಚಕಿತರಾಗ್ಬಿಟ್ಟಿದ್ದಾರೆ. ಏನಿದು, ಏಕೆಂದರೆ ಮೊದಲೇ ಹೇಳಿದರು ಈ ರೀತಿಯ ಸಡಗರ ಸಂಭ್ರಮ ಇದೆಲ್ಲ ಬೇಕಾಗಿರಲಿಲ್ಲ, ಯಾರು ಕೂಡ ನನಗೆ ಹಾರ ಕೂಡ ಹಾಕೋ ಆಗಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ಮಾತನಾಡಿಸ್ತಾ ಹೋಗ್ತೀನಿ. ಪ್ರವೀಣ್, ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿ ಸ್ವಾಗತ ಸಿಗ್ತಾ ಇದೆ, ಜನರ ಕೂಗು ಹೇಗಿದೆ ಹಬ್ಬದ ವಾತಾವರಣ, ಅಪ್ಡೇಟ್ಸ್ ಕೊಡೋದಾದ್ರೆ ಪ್ರವೀಣ್. ಏನು ಡಿ ಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಮೊದಲ ಬಾರಿ ಸ್ವಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದ್ರು. ಆ ಭೇಟಿ ನೀಡುವಂತ ಸಂದರ್ಭದಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ದೊಡ್ಡ ಮಟ್ಟದ ಸ್ವಾಗತವನ್ನ ಕೋರಿರುವಂತದ್ದು. ಏನು ಮೊದಲನೇದಾಗಿ ಆರುವಳ್ಳಿ ಸರ್ಕಲ್ಗೆ ಡಿ ಕೆ ಶಿವಕುಮಾರ್ ಬಂದ್ರು. ಅಲ್ಲಿ ಸುಮಾರು 1 ಕಿಲೋಮೀಟರ್ ವರೆಗೂ ಕೂಡ ಡಿ ಕೆ ಶಿವಕುಮಾರ್ ರೋಡ್ ಶೋನ ನಡೆಸಿದ್ರು. ಮಾಜಿ ಸಂಸದ ಡಿ ಕೆ ಸುರೇಶ್ ಸೇರಿದಂತೆ ಒಂದಷ್ಟು ಸ್ಥಳೀಯ ಕಾಂಗ್ರೆಸ್ನ ನಾಯಕರುಗಳು ರೋಡ್ ಶೋಲ್ಲಿ ಭಾಗಿಯಾದ್ರು. ಡಿ ಕೆ ಶಿವಕುಮಾರ್ ಅವರಿಗೆ ಭವ್ಯವಾದ ಸ್ವಾಗತವನ್ನ ಕಾರ್ಯಕರ್ತರು ಕೋರಿರುವಂತದ್ದು. ಬೃಹತ್ ಹಾರಗಳು ಜೊತೆಗೆ ಮಲ್ಲಿಗೆ ಹೂವಿನ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಮೊದಲ ಬಾರಿಗೆ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಭವ್ಯ ಸ್ವಾಗತವನ್ನ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಕೋರಿರುವಂತ ಜೊತೆಗೆ ಅರವಳ್ಳಿಯಲ್ಲಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕೂಡ ಡಿ ಕೆ ಶಿವಕುಮಾರ್ ಅವರು ಭೇಟಿಯನ್ನು ನೀಡಿ ಅಲ್ಲಿ ಕೂಡ ಪೂಜೆಯನ್ನು ಸೌಭಾಗ್ಯಮ್ಮ ಇದ್ರು, ಚೇರ್ಮನ್ ಹೆಣ್ಮಕ್ಳುಗಳು ಮೂಟಾಕ್ಷರ ಈ ಕಡೆ ಬಾ, ಈ ಕಡೆ ಬಾ. ಅಣ್ಣ ಬೊಕ್ಕೆ ಹೇಳ್ಸೋಣ ಅಣ್ಣ, ಹೇಳ್ಸಿ बोलो भारत माता की, तो भारत माता की, सोनिया गांधी जी की, राहुल गांधी जी की, प्रियंका गांधी जी की, सिद्धरामैया जी की, बोलो डी के शिवकुमार जी की, डी के शिवकुमार जी की, डी के सुरेश जी की. ಅಣ್ಣ ಬೊಕ್ಕೆ ಬೊಕ್ಕೆ ಅಣ್ಣ ಬೊಕ್ಕೆ ತಾಳ್ಮೆಯಿಂದ ಇರ್ತೀರಾ? ಇಡೀ ರಾಜ್ಯ ಏನ್ ಮಾತಾಡ್ತೀನಿ ಅಂತ ನೋಡ್ತಾ ಇರ್ತಾರೆ. ಅದು ನಿಮ್ಮ ಮೊದಲನೇ ಸಭೆ. ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಬಂಧುಗಳೇ, ಬೆಂಗಳೂರು ದಕ್ಷಿಣ ಜಿಲ್ಲೆ ಆರವಳ್ಳಿಯ ತಾಲೂಕು ಕನಕಪುರ ತಾಲೂಕಿನ ಭಾಗವಾದಂತ ಆರವಳ್ಳಿ ತಾಲೂಕು ರಾಮನಗರ ವಿಧಾನಸಭಾ ಕ್ಷೇತ್ರ. ಮೊದಲನೇ ಸಭೆಯನ್ನ ತಾಯಿ ಚಾಮುಂಡಿ, ಈ ಆರವಳ್ಳಿಯಲ್ಲಿರುವಂತಹ ತಾಯಿ ಚಾಮುಂಡಿಯ ಪಾದಗಳಿಗೆ, ಚಾಮುಂಡಿ ನಮ್ಮ ನಾಡಿನ ದೇವತೆ, ಆ ದೇವತೆಗೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇದ್ರೂ ಕೂಡ ನಾನು ಇನ್ನೊಂದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೇನೆ. ಆದ್ರೆ ಆರವಳ್ಳಿ ಚಾಮುಂಡಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಆ ತಾಯಿಗೆ, ಆ ಪದ್ಮ ಕಮಲಗಳಿಗೆ ನನ್ನ ನಮಸ್ಕಾರವನ್ನ ಮಾಡಿ ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿ, ಆ ದೇವಿಯ ದೇವಸ್ಥಾನಕ್ಕೆ ಹೋಗಿ ನನ್ನ ಈ ಒಂದು ಹೊಸ ಯಾತ್ರೆಯನ್ನ ಪ್ರಾರಂಭವನ್ನ ಮಾಡಿದ್ದೇನೆ. ಇವತ್ತು ನಾನು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ
ದಕ್ಷಿಣ ಜಿಲ್ಲೆ ಬೆಂಗಳೂರು ಜಿಲ್ಲೆಯ ಮಗನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಇವತ್ತು ನೀವೆಲ್ಲ ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ನೀವೆಲ್ಲ ಸೇರಿ ನನಗೋಸ್ಕರ ನನ್ನ ಕಷ್ಟದಿಂದಲೇ ಪ್ರಾರ್ಥನೆ ಮಾಡಿದ್ದೀರಿ, ಆರ್ಕೆ ಕೊಟ್ಕೊಂಡಿದ್ದೀರಿ, ನೋವು ಅನುಭವಿಸಿದ್ದೀರಿ, ಎಲ್ಲ ಬೇಕಾದಷ್ಟು ಅನುಭವಿಸಿದ್ದೀರಿ. ಚಾಮುಂಡಿ ಬೆಟ್ಟದಲ್ಲಿ ನಿಂತು ಒಂದು ಮಾತು ಹೇಳಿದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಮಾತನ್ನ ಅವತ್ತಿನ ಕಾಲದಲ್ಲಿ ನಾನು ಹೇಳ್ತೇನೆ. ಇದು ನನ್ನ ಒಬ್ಬ ಪ್ರಯತ್ನದ ಕೆಲಸ ಅಲ್ಲ, ಇದು ಇಲ್ಲ ನನ್ನ ಒಬ್ಬ ಪ್ರಾರ್ಥನೆಯ ಕೆಲಸ ಅಲ್ಲ, ಇದು ನೀವೆಲ್ಲ ನನ್ನನ್ನ ವಿಧಾನಸೌಧದ 3ನೇ ಮೆಟ್ಟಿಲಲ್ಲಿ ಗುಂಡಿಸಿ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನೀವೆಲ್ಲ ಪ್ರಯತ್ನ ಮಾಡಿದ್ರಿ. ನೀವೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ರಿ. ಆ ಪ್ರಾರ್ಥನೆಯ ಫಲ ನಿಮ್ಮ ಸೇವೆ ಮಾಡಲಿಕ್ಕೆ ನಿಮ್ಮ ಮಗನಾಗಿ ನಿಮ್ಮೆಲ್ಲ ಪಾದಗಳಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹೇಳಬೇಕು. ಬಂದವರೇ, ನನ್ನ ರಾಜಕಾರಣ ಪ್ರಾರಂಭ ಮಾಡಿದಾಗ ನಾನು ಇವತ್ತು ಒಳ್ಳವರ ಮನೆಗೆ ಬಂದು ಕೂತ್ಕೊಂಡು ರಾಜಕಾರಣ ಪ್ರಾರಂಭ ಮಾಡ್ತಿದ್ದೆ. ಮುದ್ದೇಗೌಡರು, ಅಲ್ಲಿ ಸಾಹೇಬರು, ಮರಿಗೌಡರು, ಸತ್ತರು, ಚರ್ವೇಗೌಡರು, ಸಿದ್ದಪ್ಪನವರು, ಇಂಥವರೆಲ್ಲ ಕೂಡ, ಪುಟ್ಟಸ್ವಾಮಿಯವರು, ಇಂಥ ಪುಟ್ಟೇಗೌಡರು ಎಲ್ಲ ಕೂಡ ಅವತ್ತಿನ ಕಾಲದಲ್ಲಿ ಅವರ ಮನೆ ಮಕ್ಕಳಾಗಿ ನನ್ನನ್ನ ಬೆಳೆಸಿದ್ದು. ಏನೇ ಇದು ಕೂಡ ಈ ಚಿಕ್ಕ ಹುಡುಗ, ಈ ಚುಟ್ಕ ಹುಡುಗ ಬೆಳಿಲಿ ಅಂತೇಳಿ ರಾಮಕೃಷ್ಣ ಹೆಗ್ಡೆ ಅವರು ಇದೇ ಕ್ಷೇತ್ರದಿಂದ ಮುಖ್ಯಮಂತ್ರಿಯಾಗಿ ಸ್ಪರ್ಧೆ ಮಾಡಿದ್ರು. ಇವತ್ತು ಪಿಜಾರ್ ಸಿಂಗ್ಯಾರ್ ಅವರು ಅವತ್ತು ಅವ್ರ ಜೊತೆಲಿದ್ರು. ಇವತ್ತು ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಅವರು ಕೂಡ ಇವತ್ತು ನನ್ನ ಜೊತೆ ನಿಂತಿದ್ದಾರೆ. ಇವತ್ತು ಅನೇಕ ನಾಯಕರುಗಳು ನನ್ನ ಮೇಲೆ ಸ್ಪರ್ಧೆ ಮಾಡಿದಂತ ನಾರಾಯಣಗೌಡರು ಆದಿಯಾಗಿ ಅವರೆಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ನನ್ನ ಸ್ಟೇಜ್ ಅಲ್ಲಿ ವಿಶ್ವನಾಥ್ ಕೂಡ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ನನ್ನ ಬೆಂಬಲವಾಗಿ